ಮಕರ ರಾಶಿಗೆ ಮಕರ ರಾಶಿಯ ರಾಶಿಯಾಧಿಪತಿ ಶನಿ ಎರಡನೇವನಾಗಿ ಮೂರನೇ ಮನೆಯಲ್ಲಿದ್ದಾನೆ. ಮೂರನೇ ಮನೆಯಲ್ಲಿ ಇರೋದ್ರಿಂದ ಮಕರ ರಾಶಿಗೆ ಎಲ್ಲ ಒಂದ್ ಕಡೆ ಅಣ್ಣ ತಮ್ಮ ತಂಗಿ ಅಕ್ಕರಿಂದ ದೂರ ಆಗಿರ್ತೀರಾ. ತುಂಬಾ ಬೇಕಾಗಿರೋ ಫ್ರೆಂಡ್ಸ್ ಇಂದ ಕೂಡ ಮಾತ್ ಬಿಟ್ಟಿರೋದು ಕಳ್ಕೊಳ್ಳೋ ಅಂಥದ್ದು ಆಗಿರುತ್ತೆ. ಇದೆಲ್ಲವೂ ಕೂಡ ನಡೀತಾ ಇದೆ. ಯಾಕಂದ್ರೆ ಮೂರನೇ ಮನೆಯಲ್ಲಿ ಶನಿ ಬಂದಿರ್ತಾನೆ. ರಾಶಿಯಾಧಿಪತಿ ಶನಿ ಧನಸ್ಥಾನವನ್ನು ಮೀರಿ ಮೂರನೇ ಮನೆಗೆ ಹೋಗಿರ್ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಫ್ರೆಂಡ್ಸು ಅಥವಾ ನಿಮ್ಮ ಒಂದು ಪಾರ್ಟ್ನರ್ ಏನಿರ್ತಾರೆ ಅವರಿಂದ ಎಲ್ಲೋ ಒಂದ್ ಕಡೆ ತುಂಬಾ ನೋವನ್ನು ಅನುಭವಿಸಿರುವಂತ ಒಂದು ಟೈಮ್ ಕೂಡ ಇದಾಗಿರುತ್ತೆ. ಮತ್ತೆ ನೋಡಿ, ರಾಹು 12ನೇ ತಿಂಗಳಲ್ಲಿ ರಾಹುವಿನ ಒಂದು ಬದಲಾವಣೆ ಆಗುತ್ತೆ. ರಾಹು ಕೂಡ ನಿಮ್ಮ ರಾಶಿಗೆ ಬರ್ತಾ ಇರ್ತಾನೆ. ಅದೇ ರೀತಿ ಗುರು ನಿಮ್ಮ 3ನೇ ಮನೆಯವನು ಮತ್ತೆ ನಿಮ್ಮ 12ನೇ ಮನೆ ಅಂದ್ರೆ ಧನರಾಶಿಯ ರಾಶಿಯಾಧಿಪತಿ 12ನೇ ಮನೆ ಅಧಿಪತಿ ಗುರು ಕೂಡ ನಿಮ್ಗೆ ಈಗ 6ನೇ ಮನೆಯಲ್ಲಿ ಇರ್ತಾರೆ. ಆದ್ರೆ ಗುರುವಿನ ಬದಲಾವಣೆ 3ನೇ ತಾರೀಕು 6ನೇ ತಿಂಗಳು ಗುರುವಿನ ಬದಲಾವಣೆ ಕೂಡ ಆಗತ್ತೆ. ಗುರು ಕೂಡ ನಿಮ್ಮ 6ನೇ ಮನೆಯಿಂದ ನಿಮಗೆ ಮಿಥುನದಿಂದ ಕಟಕಕ್ಕೆ ಬರ್ತಾರೆ, ಅಂದ್ರೆ ಸಪ್ತಮಕ್ಕೆ ಬರ್ತಾರೆ. ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ 7ನೇ ಮನೆಯಿಂದ 10ನೇ ತಿಂಗಳ ನಂತರ 8ನೇ ಮನೆಗೆ ಬರ್ತಾ ಹೋಗ್ತಾರೆ. ಕೇತುವಿನ ಬದಲಾವಣೆ ಕೂಡ ಆಗುತ್ತೆ. ರಾಹು ಕೇತು ಬದಲಾವಣೆಯಿಂದ ರಾಹು ರಾಶಿಗೆ ಬಂದ್ರೆ ಕೇತು ಸಪ್ತಮಕ್ಕೆ ಬರ್ತಾರೆ. ಸೊ ಅಲ್ಲಿ ಕೂಡ ನಿಮ್ಗೆ ಎಲ್ಲೋ ನಿಮ್ಮ ಪಾರ್ಟ್ನರ್ಶಿಪ್ ಇಂದ ತುಂಬಾ ನೋವನ್ನು ಅನುಭವಿಸುವಂಥದ್ದು ಮತ್ತೆ ನಿಮ್ಮ ಮನೆಯಲ್ಲಿ ನಡೀತಾ ಇರೋ ಕೇಸ್ಗಳು ಅತಿ ಹೆಚ್ಚು ಆಗುವಂಥದ್ದು ಅಥವಾ ಗಂಡ ಹೆಂಡತಿ ಬೇರೆ ಆಗುವಂಥದ್ದು ಅಥವಾ ಯಾರನ್ನಾದ್ರೂ ಒಬ್ಬರನ್ನ ಗಂಡ ಆಗಿದ್ರೆ ಗಂಡನ ಕಳ್ಕೊಳ್ಳೋದು, ಹೆಂಡತಿ ಆಗಿದ್ರೆ ಹೆಂಡತಿನ ಕಳ್ಕೊಳ್ಳೋದು, ಈ ಒಂದು ವೈರತ್ವದಿಂದ ಬಳಲುವಂತ ಚಾನ್ಸಸ್ ಅತಿ ಹೆಚ್ಚು ಮಕರ ರಾಶಿಯವರಿಗಿರುತ್ತೆ. ಇದು ನಿಮ್ಮ ವೈಯಕ್ತಿಕ ಆಗಿದ್ರು ಅದನ್ನ ನೀವು ಅದರಿಂದ ಡಿಪ್ರೆಷನ್ಗೆ ಹೋಗುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಮಕರ ರಾಶಿಯವರು ತುಂಬಾ ಕೇರ್ಫುಲ್ ಆಗಿರಿ. ಆದ್ರೆ ಮಕರ ರಾಶಿಯವರಿಗೆ ನೋಡಿ, ಶನಿಯ ಒಂದು ಪ್ರಭಾವದಿಂದ, ಯಾಕಂದ್ರೆ ಶನಿಯ ಸಪ್ತಮ ದೃಷ್ಟಿ ಮತ್ತೆ 12 ವ್ಯಯಸ್ಥಾನಕ್ಕೆ ಶನಿಯ 10ನೇ ದೃಷ್ಟಿ ಬೀಳೋದ್ರಿಂದ ಮಕರ ರಾಶಿಯವರಿಗೆ ಕೆಲಸ ಕಾರ್ಯ ಎಲ್ಲ ಕುಂಠಿತ ಆಗ್ತಾ ಇರುತ್ತೆ, ಅಂದ್ರೆ ನಿಧಾನಗತಿಯಲ್ಲಿ ಸಾಗ್ತಾ ಇರುತ್ತೆ. ಆದ್ರೆ ರಾಶಿಯಾಧಿಪತಿ ಶನಿ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಕೂಡ ಮಾಡ್ತಾ ಹೋಗ್ತಾನೆ, ಅಂದ್ರೆ ಲೇಟ್ ಸಕ್ಸಸ್ ಅಂತ ಏನ್ ಹೇಳ್ತೀವಿ ಅದರಿಂದ ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಳ್ಳೇದಾಗತ್ತೆ ಅಂತ ಹೇಳ್ಬೋದು. ಮತ್ತೆ ಅತಿ ಹೆಚ್ಚು ನಿಮಗೆ ತುಂಬಾ ತಲೆನೋವು ಬರುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಮಕರ ರಾಶಿಯವರು ತುಂಬಾ ಎಣ್ಣೆ ಸ್ನಾನವನ್ನ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಮಕರ ರಾಶಿಯವರಿಗೆ ನೋಡಿ, ಮಕರ ರಾಶಿಯವರ ಮಕ್ಕಳಿಂದ ತುಂಬಾ ನೋವನ್ನ ಅನುಭವಿಸ್ತೀರಾ. ಮಕ್ಕಳು ವಯಸ್ಸಾಗಿರೋರು ಯಾರಾದ್ರೂ ಮನೇಲಿದ್ರೆ ಖಂಡಿತ ಅವ್ರ ಕಡೆಯಿಂದ ಏನಾದ್ರು ಟೀಕೆ ಮಾತುಗಳಾಡೋದು ಅಥವಾ ಅವರ ವಯಸ್ಸಾಗಿಲ್ಲ ಅಂದ್ರೂ ಮಕ್ಕಳ ಒಂದು ಯಾವ್ದಾದ್ರು ಒಂದು ಕೆಟ್ಟ ಅಭ್ಯಾಸ ಆಗಿರ್ಬೋದು ಅಥವಾ ಮಕ್ಕಳ ಒಂದು ಆಗು ಹೋಗುಗಳನ್ನ ನೋಡಿ ಅವರಿಗೆ ಬುದ್ಧಿ ಮಾತನ್ನ ಹೇಳಿದಾಗ ಅದು ನಿಮ್ಗೆ ರಿವರ್ಸ್ ಆಗಿ ಮಾತಾಡುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಮಕರ ರಾಶಿಯವರ ಮನೇಲಿ ಮಕ್ಕಳಿಂದ ನೆಮ್ಮದಿ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಗುರುವಿನ ಒಂದು ಬದಲಾವಣೆ 6ನೇ ತಿಂಗಳ ನಂತರ 10ನೇ ತಿಂಗಳವರೆಗೂ ತುಂಬಾ ಟೈಮ್ ಚೆನ್ನಾಗಿರುತ್ತೆ. 10ನೇ ತಿಂಗಳ ನಂತರ ಮತ್ತೆ ಮಕರ ರಾಶಿಯವರಿಗೆ ಟೈಮ್ ಕೆಡ್ತಾ ಹೋಗುತ್ತೆ. ಮತ್ತೆ ರಾಹುಕೇತುಗಳ ಬದಲಾವಣೆಯಿಂದ ಕೂಡ ಎಲ್ಲ ಒಂದ್ ಕಡೆ ಟೈಮ್ ಕೆಡ್ಬೋದು. ಆದ್ರೆ ರಾಹು ರಾಶಿಗೆ ಬಂದ ನಂತರ ಕೆಲವೊಂದು ಕೆಲಸ ಕಾರ್ಯಗಳೆಲ್ಲ ತುಂಬಾ ಪಟಪಟ ಅಂತ ಆಗ್ತಾ ಹೋಗುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳು ಅಂತಂದ್ರೆ ನಿಮ್ಗೆ ತುಂಬಾ ಫೇವರ್ ಆಗಿರುವಂತ ಕೆಲಸ ಕಾರ್ಯಗಳು, ಅಥವಾ ನೀವು ಯಾವ್ದಾದ್ರು ನಿಮ್ಮ ಅಮೌಂಟ್ ಸ್ಟಕ್ ಆಗಿರೋದು, ನಿಮ್ಮ ಕೆಲಸ ಅರ್ಧಕ್ಕೆ ನಿಂತೋಗಿರೋ ನೀವೇನೇ ಆಗಿರ್ಲಿ, ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ನೀವು ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ಬೋದು, ಯಾವ ಒಂದು ಕ್ಷೇತ್ರದಲ್ಲಿ ಇದ್ರು ಆ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಂತಿರುವಂತ ಕೆಲಸಗಳೆಲ್ಲ ಅದು ನಿಮ್ಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಕೆಲಸ ನಿಮ್ಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದರ ಜೊತೆ ನೋಡಿ, ನಿಮಗೆ ಶನಿಯ ಒಂದು ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಣವನ್ನು ಕೂಡ ನೋಡ್ತಾ ಹೋಗ್ತೀರಿ ಅಂತ ಹೇಳ್ಬೋದು. ನೀವು ಅತಿ ಹೆಚ್ಚು ನೀಲಿ ಬಣ್ಣವನ್ನ ಯೂಸ್ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ. ನೀಲಿ ಬಣ್ಣ ಆಗಿರ್ಬೋದು ಅಥವಾ ಬಿಳಿ ಬಣ್ಣ ಆಗಿರ್ಬೋದು, ಅದೇ ರೀತಿ ಹಸಿರು ಬಣ್ಣ ಆಗಿರ್ಬೋದು. ಹಸಿರು ಬಣ್ಣ ಕೂಡ ನಿಮ್ಗೆ ತುಂಬಾ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ನೀವು ಯೂಸ್ ಮಾಡ್ಬೇಕಾಗಿರುವಂತ ನಂಬರ್ ಅಂತ ಬಂದಾಗ ಖಂಡಿತವಾಗ್ಲೂ ನೀವು ಮಕರ ರಾಶಿಯವರು ನಿಮ್ಗೆ 8 ಅನ್ನೋ ನಂಬರ್ ಅತಿ ಹೆಚ್ಚು ಯೂಸ್ ಆಗುತ್ತೆ. 8ರ ಜೊತೆ ನೀವು 3 ಅನ್ನೋ ನಂಬರ್ನ ಕೂಡ ಫಾಲೋ ಮಾಡ್ಬೋದು, 6 ಅನ್ನೋ ನಂಬರ್ನ ಕೂಡ ಫಾಲೋ ಮಾಡ್ಬೋದು. ಅತಿ ಹೆಚ್ಚು ಲಕ್ಕನ್ನ ತಂದ್ಕೊಡುವಂತ ನಂಬರು 6, 3, 8 ಅನ್ನೋ ನಂಬರು ಅತಿ ಹೆಚ್ಚು ಲಕ್ಕನ್ನ ತಂದ್ಕೊಡುತ್ತೆ. ಅದೇ ರೀತಿ ನೀವು 2 ಅನ್ನೋ ನಂಬರ್ನ ಕೂಡ ಫಾಲೋ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗಿರ್ತೀರಾ. ಮತ್ತೆ ನೀವು ಯೂಸ್ ಮಾಡ್ಬೇಕಾಗಿರೋ ಕಲರ್ ಅಂತ ಬಂದಾಗ ನೀಲಿ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿ. ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ನೀವು ಎಳ್ಳಿನಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನ ನೈವೇದ್ಯವನ್ನಾಗಿ ಮಾಡ್ತಾ ಹೋಗಿ. ಮತ್ತೆ
ಪ್ರತಿ ಶನಿವಾರ ನೀವು ಶನಿ ಮಹಾತ್ಮನ ಒಂದು ಟೆಂಪಲ್ಗೆ ವಿಸಿಟ್ ಮಾಡ್ತಾ ಹೋಗಿ ಎಳ್ದೀಪವನ್ನು ಹಚ್ಚುತ್ತಾ ಬನ್ನಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಎಣ್ಣೆ ಸ್ನಾನವನ್ನು ಮಾಡಿ, ಅದರಲ್ಲೂ ಎಳ್ಳೆಣ್ಣೆಯನ್ನು ಒಂದೊಂದು ಚೂರು ಕಾಲ್ಗಾಗಿರಲಿ ಕೈಗಾಗಿರಲಿ ಹಚ್ಕೊಂಡು ನೀವು ಸ್ನಾನ ಮಾಡಿದ್ರೆ ತುಂಬ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತಾ ಹೋಗ್ತೀರಿ ಮತ್ತು ಎನರ್ಜಿಯಾಗಿ ಕೂಡ ಇರ್ತೀರಿ. ಅದಾಗಿ ಮತ್ತು ನಿಮ್ಮ ರಾಶಿಯಾಧಿಪತಿ ಶನಿನೇ ಆಗಿರೋದ್ರಿಂದ ತುಂಬ ಬಡವರಿಗೆ ಅಥವಾ ನಿಮ್ಮ ಮನೆ ಕೆಲಸದವ್ರಿಗಾಗಿರ್ಬೋದು ಅಥವಾ ಪೌರ ಕಾರ್ಮಿಕರಿಗಾಗಿರ್ಬೋದು ಚಪ್ಪಲಿನೋ ಅಥವಾ ಕರಿ ಕಂಬಳಿಯನ್ನು ಕೊಡಿಸ್ತಾ ಬನ್ನಿ. ಖಂಡಿತ ನಿಮ್ಮ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗ್ತಾ ಹೋಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಮಾತ್ರ ಬಹಳಷ್ಟು ಅತಿರೇಕಕ್ಕೆ ಹೋಗ್ತಾ ಇರುತ್ತೆ. ಯಾರ್ದಾದ್ರೂ ಮನೆಯಲ್ಲಿ ಮಕರ ರಾಶಿಯವ್ರಿಗೆ ಈ ವರ್ಷ ಡೈವರ್ಸ್ ಆಗುವಂತಹ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಡೈವರ್ಸ್ ಆಗೋದು ಇರ್ಬೋದು ಅಥವಾ ಯಾರನ್ನಾದ್ರೂ ಕಳ್ಕೊಳ್ಳೋದಾಗಿರ್ಬೋದು ಅತಿ ಹೆಚ್ಚಿರುತ್ತೆ. ಮತ್ತು ಹಿರಿಯರನ್ನು ತುಂಬ ಗೌರವಿಸ್ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮಕ್ಕಳಿಂದ ನಿಮಗೆ ತೊಂದರೆ ಅಂತ ಹೇಳಿದೆ. ಹಾಗಾಗಿ ನೀವು ಒಂಚೂರು ಹಿರಿಯರಿಗೆ ತುಂಬ ಪ್ರಾಶಸ್ತ್ಯ ಪ್ರದಾನವನ್ನು ಕೊಟ್ಟರೆ ಖಂಡಿತ ನಿಮ್ಮ ಮಕ್ಕಳು ಕೂಡ ಅದರಿಂದ ಹೊರಗಡೆ ಬರ್ತಾರೆ. ನಿಮ್ಮ ಮನೆಯಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಸಿಕ್ಕುವಂತಹ ಮಕ್ಕಳಿಗೆ ಸಂಬಂಧಪಟ್ಟಂತಹ ನಿಮ್ಮ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತಹ ಸ್ಟೋನನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ.